ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇರೋದು ಮೇಲ್ಕೋಟೆಗೆ. ಆ್ಯಕ್ಚುಲಿ ಮೇಲ್ಕೋಟೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಆದರೆ ಟೈಮ್ ಆಗಿದೆ ಅಂತ ಕ್ಲೋಸಿಂಗ್ ಟೈಮ್ ದೇವಸ್ಥಾನ ಅಂತ ಹೇಳ್ಬಿಟ್ಟು ಯಡಿಯೂರಿಗೆ ಹೋಗ್ತಾಯಿದ್ದೀವಿ ಮೊದಲು. ಸೊ ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಮೇಲ್ಕೋಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನ ಮಾಡೋಣ ಅಂತ ನಿಂತ್ಕೊಂಡ್ವಿ. ಯಾರೋ VIP ಗಳು ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ಮನ್ನು ಸ್ಟಾಪ್ ಮಾಡಿಬಿಟ್ಟು ಈ VIP ಗಳನ್ನ ಕಳಿಸ್ಬಿಟ್ರು. ಸೊ ಸುಡು ಬಿಸಿಲಲ್ಲಿ ಮಕ್ಕಳು ಕರ್ಕೊಂಡು ಕ್ಯೂವಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಕಾಗೋಯಿತು. ತುಂಬ ವರ್ಷಗಳ ಹಿಂದೆಯೇ ಯಡಿಯೂರಿಗೆ ಹೋಗಿದ್ದು, ಆದರೆ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ ಆವತ್ತು. ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಇವಾಗ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಇಲ್ಲೂ ಬಿಸಿಲು ಅಷ್ಟೊಂದೇನು ತಾಗಲಿಲ್ಲ, ಮೇಲ್ಗಡೆ ಇತ್ತು ಅಷ್ಟೇ. ನಾವು ನೆರಳಲ್ಲಿ ಹೋಗಿ ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನ ಮಾಡಿಕೊಂಡು ಬಂದ್ವಿ. ಇವತ್ತು ತುಂಬ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾನು ನನ್ನ ಮಗ ಒಂದಂಗೆ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಅಲ್ಲಿಂದ ಇದು ಮೂಲ ದೇವಸ್ಥಾನ, ಉಳಿದಿರೋದೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದು ಮೂಲ ದೇವಸ್ಥಾನ ಮಾತ್ರ ಹಾಗೇ ಇದೆ. ಅದನ್ನು ಮುಗಿಸ್ಕೊಂಡು ಹಾಗೆ ಊಟದ ಹೊತ್ತಾಗಿತ್ತು ಅಂತ ಹೇಳಿ ಊಟ ಮಾಡಿಕೊಂಡು ನಾವು ಹೊರಟ್ವಿ ಮೇಲುಕೋಟೆಗೆ. ಇಲ್ಲಿ ಮೇಲುಕೋಟೆ ತಲುಪ್ತಾ ಇದ್ದಂಗೆ ನಮಗೆ ಎಂಟ್ರೆನ್ಸ್ ಫೀಸ್ ಕಿತ್ಕೊಂಡ್ಬಿಟ್ಟು ಒಳಗಡೆ ಕಳಿಸಿದ್ರು. ಸೊ ಅಲ್ಲಿಂದ ನಾವು ಮೊದಲು ಚಲನಾರಾಯಣ ಸ್ವಾಮಿ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಚಲನಾರಾಯಣ ಸ್ವಾಮಿ ದೇವಸ್ಥಾನ ಆಗ್ತಾನೆ ಓಪನ್ ಮಾಡ್ತಾ ಇದ್ದರು. ನಾವು ಈ ಕಂಬಗಳು ನೋಡ್ಕೊತ ಒಂದು ಫೋಟೋ ತಳ್ಕೊತ ಒಂದು ವಿಡಿಯೋ ಮಾಡ್ಕೊತ ಹೋಗೋಷ್ಟರಲ್ಲಿ ಓಪನ್ ಆಗೋಯಿತು. ಸೊ ಇವಾಗ ಚಲನಾರಾಯಣ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಮೇಲೆ ಹೊರಗಡೆ ಬರ್ತೀವಿ. ಒಳಗಡೆ ಫೋಟೋಗ್ರಫಿ ಅಲೋವಿಲ್ಲ. ಸೊ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೀಟಾಗಿ ಫಾಲೋ ಮಾಡ್ತೀವಿ. ಸೊ ಹಂಗೆ ಒಂದೇ ಒಂದು ಕ್ಲಿಕ್ ತಕ್ಕೊಂಡು ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ಒಳಗಡೆ ದರ್ಶನ ಮುಗಿಸ್ಕೊಂಡು ಹಾಗೆ ಒಂದು ನೆನಪಿ ಫೋಟೋ ಇರಲಿ ಅಂತೇಳಿ ಒಂದು ಫೋಟೋ ತಗೊಂಡು ಬಂದ್ವಿ. ಇಲ್ಲಿ ಮುಂದ್ಗಡೆ ಒಂದು ಧ್ವಜಸ್ತಂಭ ಇದೆ ನೋಡಿ, ಇದೆ ಸುತ್ತಮುತ್ತಲು ಎಲ್ಲ ಇದಿರೋದು. ಇಲ್ಲಿ ಏನು ಮೇಲ್ಕೋಟೆಯಲ್ಲಿ 101 ದೇವಸ್ಥಾನಗಳಂತೆ 101 ಕೊಳಗಳಿದೆ ಅಂತ ಪ್ರತೀತಿ ಇದೆ. ಆದರೆ ಗೊತ್ತಿಲ್ಲ ನನಗೆ ಪರ್ಟಿಕ್ಯುಲರ್ ಆಗಿ. ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಕರೆಕ್ಟಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿ. ಸೊ ನೋಡಿ, ಕಂಬಗಳಿಂದ ಕೂಡಿದೆ. ಸುತ್ತು ಇದೇ ರೀತಿ ಇರೋದು, ಸುತ್ತಾನು ಇದೇ ರೀತಿ ಒಂದು ದ್ವಾರ ಬಾಗಿಲು ಅಂತಾರಲ್ವ, ಅದು ಒಂದೇ ಒಂದು ಎಂಟ್ರೆನ್ಸ್ ಇರೋದು. ಸುತ್ತಲೂ ಇದೇ ಥರ ಕಂಬಗಳಿದೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಇದು ಅಕ್ಕ ತಂಗಿ ಕೊಳಗಳನ್ನು ನೋಡ್ಕೊತ ಹಾಗೆ ಮುಂದೆ ರಾಯಗೊಪ್ಪರ ಮತ್ತು ಧನುಷ್ಕೋಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ಅಕ್ಕ ತಂಗಿ ಕೊಳದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ. ಅದೇನೋ ಅಕ್ಕನ ಕೊಳ ಸ್ವಲ್ಪ ಕೊಳೆಯಾಗಿರುತ್ತಂತೆ ನೀರು, ತಂಗಿ ಕೊಳದಲ್ಲಿ ಶುದ್ಧವಾಗಿರುತ್ತಂತೆ ನೀರು. ಅಲ್ಲಿಂದ ನಾವು ಧನುಷ್ಕೋಟೆಗೆ ಹೊರಟ್ವಿ. ಏಕೆಂದರೆ ಧನುಷ್ಕೋಟೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಇರೋದ್ರಿಂದ 6 ಗಂಟೆ ಮೇಲೆ ಬಿಡಲ್ಲ ಅಂತಂದರು. ಸೊ ಹಾಗಾಗಿ ಧನುಷ್ಕೋಟೆ ನೋಡ್ಕೊಂಬರೋಣ ಅಂತೇಳಿ ಧನುಷ್ಕೋಟೆಗೆ ಹೋದ್ವಿ. ನಮ್ಮ ಮನೆಯವರು ನನ್ನ ಮಗಳು ಹೋಗಿ ನೋಡ್ಕೊಂಬಂದರು. ನಾನು ಸ್ವಲ್ಪ ಸ್ಟೆಪ್ಸ್ ಇರೋದರಿಂದ ನೋಡ್ಕೊಂಡಿಲ್ಲ. ಅಲ್ಲಿಂದ ಮುಂದೆ ನಾವು ರಾಯಗೊಪ್ಪರಕ್ಕೆ ಬಂದ್ವಿ. ಇಲ್ಲಿ ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಶೂಟು, ಪೋಸ್ಟ್ ವೆಡ್ಡಿಂಗ್ ಶೂಟು ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಹೋದಾಗ ಅಲ್ಲೇ ಅರೌಂಡ್ 5:30 ಆಗಿತ್ತು. ಸೊ ಅಲ್ಲಿಂದ ನೋಡಿಕೊಂಡು ಮುಂದೆ ಹತ್ಕೊಂಡು ಹೋಗ್ತಾಯಿದ್ವಿ. ಇದು ಆ್ಯಕ್ಚುಲಿ ಅಂದರೆ ಚಲನಾರಾಯಣ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಪಕ್ಕದಲ್ಲಿ, ಅಂದರೆ ಚಲನಾರಾಯಣ ಸ್ವಾಮಿ ದೇವಸ್ಥಾನದ ರೈಟ್ ಸೈಡಲ್ಲಿ ಒಂದು ರೋಡ್ ಇದೆ, ಚಿಕ್ಕ ರೋಡ್ ಇದೆ. ಅಲ್ಲಿಂದ ಮುಂದೆ ಬಂದರೆ ರಾಯರ ಗೋಪುರಕ್ಕೆ ಹೋಗುತ್ತೆ. ಹಾಗೆ ಈಗ ಬ್ಯಾಕ್ ಸೈಡ್ ಇದು ನಾವು ಈ ಕಡೆ ಬಂದಿದ್ದೆ ಎಂಟ್ರೆನ್ಸಿಂದ. ಇದ್ರ ಬ್ಯಾಕ್ ಸೈಡ್ ಹೋದರೆ ಅದು ಚಲನಾರಾಯಣ ದೇವಸ್ಥಾನಕ್ಕೆ ಹೋಗುತ್ತೆ ಅಂತ. ಇಲ್ಲಿ ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸು ಸನ್ಸೆಟ್ ನೋಡೋದಕ್ಕೆ. ಇಲ್ಲಿ ಮೇಲ್ಗಡೆ ಹತ್ಬಿಟ್ಟು ರಾಯಗೋಪುರ ಅಂತ ಅದಕ್ಕೆ ಕರೆಯೋದು. ಇದನ್ನು ಮೇಲ್ಗಡೆ ಹತ್ತಿ ನೋಡಿದರೆ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅರ್ಧಂಬರ್ಧ ಆಗಿದೆ ಅನಿಸುತ್ತೆ, ಮೇ ಬಿ, ನನಗೂ ಅಷ್ಟು ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋದಿದ್ದರೆ ತಿಳಿಸಿ. ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಒಂದು ಬಬಲ್ ಗಮ್ ಕೊಡಿಸ್ಕೊಂಬಂದ್ವಿ. ಅಲ್ಲಿಂದ ಮುಂದೆ ನಾವು ಕಲ್ಯಾಣಿಗೆ ಬರ್ತಾಯಿದ್ದೀವಿ. ಯೋಗನಂದೀಶ್ವರ ದೇವಸ್ಥಾನ ಕ್ಲೋಸ್ ಆಗಿತ್ತು. ಯೋಗ ನರಸಿಂಹ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗದೆ ಈ ಕಲ್ಯಾಣಿ ನೋಡ್ಕೊಂಡು ಹೋಗೋಣ, ತುಂಬ ಚೆನ್ನಾಗಿದೆ. ಇದಂತೂ ಶೂಟಿಂಗ್ನ ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು.
ಇಲ್ಲಿ ನಾವು ಹೋದಾಗ ಅರೌಂಡ್ ಒಂದು 10 ಶೂಟ್ಸ್ ಏನೋ ನಡೀತಾ ಇದ್ವು. ಪ್ರೀ ವೆಡ್ಡಿಂಗ್ ಶೂಟು, ಪೋಸ್ಟ್ ವೆಡ್ಡಿಂಗ್ ಶೂಟು, ಆಮೇಲೆ ಈ ಯೂಟ್ಯೂಬಲ್ಲೆಲ್ಲ ಹಾಕೋರು ಎಲ್ಲರೂ ತುಂಬ. ಅಲ್ಲಿ ಒಂದು ಕಾಮಿಡಿ ಏನು ಅಂತಂದರೆ, ಶೂಟ್ ಮಾಡೋರು ಡ್ರೆಸ್ನ ಕೈಯಲ್ಲಿ ಇಟ್ಕೊಂಡು ಹೋಗೋದೇ ಒಂದು ತಮಾಷೆಯಾಗಿ ಕಾಣ್ತಾಯಿತ್ತು. ಹಾಗೆ ಬಿಸಿಲಿದ್ರೆ ಇಲ್ಲಿ ಹೋದರೆ ಅಷ್ಟು ಕೂರೋಕ್ಕೆಲ್ಲ ಕಲ್ಲು ತುಂಬ ಕಾದಿರುತ್ತೆ, ಕೂರೋಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸ್ವಲ್ಪ ತಂಪೊತ್ತಲ್ಲಿ ಹೋದರೆ ಕೂತ್ಕೊಂಡು ಆರಾಮಾಗಿ ಪೀಸ್ಫುಲ್ ಮೈಂಡಿಂದ ಎಲ್ಲನೂ ಕಣ್ಣು ತುಂಬಿಕೊಂಡು ಅಲ್ಲಿರೋ ಫಿಶ್ಗಳನ್ನ ನೋಡಿಕೊಂಡು ಬರ್ಬೋದು. ಇದನ್ನು ಒಂದು ರೌಂಡ್ ಹಾಕಬೇಕು ಅಂದ್ಕೊಂಡಿದ್ದೀನಿ, ಯಾವಾಗಾಗುತ್ತೋ ಗೊತ್ತಿಲ್ಲ. ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು. ಸೆಕೆಂಡ್ ಟೈಮ್ ಹೋದ್ರೂ ಒಂದು ರೌಂಡ್ ಹಾಕೋಕ್ಕಾಗಿಲ್ಲ ನಮಗೆ. ಸೊ ನೋಡಿ, ಮೀನುಗಳು ತುಂಬ ಚೆನ್ನಾಗಿದೆ. ಬಟ್ ಈ ಥರ ಗಲೀಜು ಮಾಡ್ತಾರೆ. ಅದೊಂದು ನನ್ನ ರಿಕ್ವೆಸ್ಟ್ ಏನು ಅಂದರೆ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಎಲ್ಲೇ ಹೋಗಲಿ, ಬಟ್ಟೆಗಳನ್ನು ಅಥವಾ ಏನಾದರೂ ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳನ್ನ ಡಸ್ಟ್ಬಿನ್ನಲ್ಲಿ ಹಾಕೋ ರೂಢಿನ ಮಾಡ್ಕೋಬೇಕು ಅಂತ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸಂಜೆ ಹೊತ್ತು ಸನ್ಸೆಟ್ ಇಲ್ಲೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸನ್ಸೆಟ್ಟು, ಆ ಸನ್ಸೆಟ್ ಫೋಟೋಗ್ರಫಿನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅರೌಂಡ್ ಒಂದು 10 ಫೋಟೋಗ್ರಾಫರ್ ಅಲ್ಲಿದ್ದರು ಅನಿಸುತ್ತೆ. ಅಲ್ಲಿ ತುಂಬ ಜನ ಫೋಟೋಗ್ರಫಿ ಮಾಡ್ತಾಯಿದ್ರು. ಅಲ್ಲೂ ಸಹ ಕಾಣಿಸುತ್ತೆ ನೋಡಿ. ಹಾಗೆ ನೋಡಿ, ಒಂದು ಹಾಫ್ ಆನ್ ಅವರ್ ತುಂಬ ಪೀಸ್ಫುಲ್ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲನೂ ನಿಧಾನವಾಗಿ ನೋಡಿ ಹಾಗೇ ಬಂದ್ವಿ. ಥ್ಯಾಂಕ್ ಯು.